ನೀವು ಜಿ ಕನ್ನಡ ಒಂದು ಪ್ಲ್ಯಾಟ್ಫಾರ್ಮ್ನ ಶೇರ್ ಮಾಡ್ಕೊಂಡಿರೋರು, ಅದೇ ರೀತಿಯಾಗಿ ಕೀರ್ತನ್ ಹೊಳ್ಳ ಅವರು ಅಲ್ಲಿಂದನೇ ಬಂದಿರೋರು. ಸೊ ಅವ್ರ ಜೊತೆಗೆ ನಿಮ್ಮದು ಒಂದು ಕಾಂಬಿನೇಷನ್ ಆಗಿರ್ಬೋದು, ಆ ಹಾಡು ಆಡುವಾಗ ಫೀಲ್ ಹೇಗಿತ್ತು? ಆ್ಯಕ್ಚುಲಿ ಕೀರ್ತನ್ ಹೊಳ್ಳ ಅವರು ಇಸ್ ತುಂಬ ವರ್ಸಟೈಲ್. ಅವರು ಹಿಂದೂಸ್ತಾನಿ ವೋಕಲ್ಸಲ್ಲಿ ಜಾಸ್ತಿ ಅಲ್ವಾ. ಅವ್ರು ಆ್ಯಕ್ಚುಲಿ ಜಾಸ್ತಿ ಮಾಡ್ತಾರೆ ಅಂದರೆ ಬೈಠಕ್ ಇಸ್ ಕರ್ನಾಟಕ ಕಚೇರಿ ಥರ ಇರುತ್ತೆ ಅಲ್ವಾ. ಸೊ ಹಿಂದೂಸ್ತಾನಿಯಲ್ಲಿ ನಾವು ಹೆಸರಿಗೆ ನಾವು ಬೈಠಕ್ ಹೇಳ್ತೀವಿ. ಸೊ ಅವ್ರು ತುಂಬ ಬೈಠಕ್ಸ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಸೋ ನೈಸ್ ಟು ಸಿ ಹಿಮ್ ಡೂ ಕ್ಲಾಸಿಕಲ್ ಪರ್ಫಾರ್ಮೆನ್ಸಸ್ ಜಾಸ್ತಿ, ಬಿಕಾಸ್ ಅಲ್ಲಿ ಜಾಸ್ತಿ ಸ್ಕೋಪ್ ಇದೆ. ಯುನೋ ಇಂಪ್ರೊವೈಸೇಷನ್ ಮಾಡಬಹುದು, ಯುನೋ ಬೇರೆ ಬೇರೆ ರಾಗ ಹಾಡಬಹುದು ಆ್ಯಂಡ್ ಈಸ್ ಫ್ಯಾಬ್ಯುಲಸ್ ಆ್ಯಟ್ ಇಟ್. ಆ್ಯಂಡ್ ಅಫ್ಕೋರ್ಸ್ ಜಿ ಕನ್ನಡದಲ್ಲಿ ನಾನು ಅವರು ಬೇರೆ ಸೀಸನಲ್ಲಿದ್ವಿ. ಬಟ್ ಕೀರ್ತನ್ ಹೊಳ್ಳ ಹ್ಯಾಸ್ ಕಂಪ್ಲೀಟೆಡ್ ಈ ಹಾಡಿಗೆ ದಟ್ ವೇಟೇಜ್ ಇದೆ ಅಲ್ವಾ. ಹಾಡಿಗೆ ಮೇಲ್ ಸಿಂಗರ್ದು ವೇಟೇಜ್ ಏನು ಎಕ್ಸ್ಪ್ರೆಷನ್ ಹೆಂಗೆ ಆ ಹಾಡಿಗೆ ಯುನೋ ನರಿಷಿಂಗ್ ಆ್ಯಂಡ್ ನರ್ಚರ್ ಮಾಡಬೇಕು ಅಂತ ಕೀರ್ತನ್ ಹೊಳ್ಳ ತುಂಬ ಅದ್ಭುತವಾಗಿ ಯುನೋ ಹಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನು ಅವ್ರ ಅಭಿಮಾನಿ. ಸೊ ಥ್ಯಾಂಕ್ ಯು ಕೀರ್ತನ್ ದಟ್ I sang with you. It was you have such a beautiful voice. Looking forward to work with you even more. So yeah, ashte.